ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸದ್ಯ ವಾರ್ ಎಫೆಕ್ಟ್ ನಿಂದ ಎಲೆಕ್ಟ್ರಿಕ್ ವಾಹನಗಳಿಗೆ ದಿಢೀರ್ ಅಂತ ಡಿಮ್ಯಾಂಡ್ ಹೆಚ್ಚಾಗ್ಬಿಟ್ಟಿದೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೆಚ್ಚಾಗ್ತಾ ಇದೆ, ಅಭಾವ ಇದೆ. ಮತ್ತೊಂದ್ ಕಡೆ LPG ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಈ ಗ್ಯಾಸ್ ಬಿಕ್ಕಟ್ಟು, ಪೆಟ್ರೋಲ್ ಡೀಸೆಲ್ ಅಭಾವ ಇರೋದ್ರಿಂದ ಜನ ಒಂದ್ ರೀತಿ ಆತಂಕಕ್ಕೊಳಗಾಗಿದ್ದಾರೆ. ಹಾಗಾಗಿ EV ವಾಹನಗಳ ಮೊರೆ ಹೋಗಿದ್ದಾರೆ. ಒಂದೇ ದಿನ ಬರೋಬ್ಬರಿ 13,000ಕ್ಕೂ ಹೆಚ್ಚು EV ವಾಹನಗಳ ನೋಂದಣಿಯನ್ನ ಮಾಡಿಸಿದ್ದಾರೆ. ಸದ್ಯ ನಗರದ 11 RTO ಕಚೇರಿಗಳಲ್ಲಿ ಮಾರ್ಚ್ 31ರಂದು 13,000 EV ವಾಹನಗಳ ನೋಂದಣಿಯಾಗಿದೆ. ಇನ್ನು 2026-27 ಆರ್ಥಿಕ ವರ್ಷ ಕೂಡ ಆರಂಭವಾಗಿದೆ ಏಪ್ರಿಲ್ 1ರಿಂದ. ಹಾಗಾಗಿ ಆರ್ಥಿಕ ವರ್ಷದ ಅಂದ್ರೆ 2025-26ರ ಆರ್ಥಿಕ ವರ್ಷದ ಕೊನೆಯ ದಿನ ಮಾರ್ಚ್ 31ನೇ ತಾರೀಕು ಸುಮಾರು 13,000 EV ವಾಹನಗಳನ್ನ ಬೆಂಗಳೂರಿನಲ್ಲಿ ಒಂದೇ ಕಡೆ ನೋಂದಣಿಯನ್ನ ಮಾಡಲಾಗಿದೆ. ಸದ್ಯಕ್ಕೆ ರಾಜ್ಯದಲ್ಲಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಇದೆ. ಮತ್ತೊಂದು ಕಡೆ LPG ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಸಿಚುವೇಶನ್ ಯಾವಾಗ ಸರಿ ಹೋಗುತ್ತೆ, ಈ ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ ಅನ್ನುವಂತಹ ಆತಂಕ ಜನರಿಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ LPG ಗ್ಯಾಸ್ ಯಾವ್ದ್ರದ್ದು ಸಹವಾಸನೆ ಬೇಡ ಅಂತ EV ವಾಹನಗಳ ಮೊರೆ ಹೋಗ್ತಿದ್ದಾರೆ. ಪರಿಸರಕ್ಕೆ ಮಾಲಿನ್ಯವೂ ಕೂಡ ಕಡಿಮೆ ಆಗೋದ್ರಿಂದ ಸದ್ಯ ಒಂದೇ ದಿನ 13,000 EV ವಾಹನಗಳನ್ನ ನೋಂದಣಿ ಮಾಡಿಸಿದ್ದಾರೆ. ಸದ್ಯ ವಾರ್ ಎಫೆಕ್ಟ್ ನಿಂದಾಗಿ ಎಲೆಕ್ಟ್ರಿಕ್ ವಾಹನಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ಬಿಟ್ಟಿದೆ. ಪ್ರಸಕ್ತ ವರ್ಷದಲ್ಲಿ 50,000 ಗಡಿ ದಾಟಿದೆ EV ವಾಹನಗಳ ನೋಂದಣಿ, ಅಂದ್ರೆ 2025-26ರಲ್ಲಿ. ಇನ್ನು ಜನವರಿ ಹಾಗೂ ಮಾರ್ಚ್ನಲ್ಲಿ 54,379 ಹೊಸ EV ವಾಹನಗಳನ್ನ ಜನ ಕೊಂಡ್ಕೊಂಡಿದ್ದಾರೆ, ರಿಜಿಸ್ಟರ್ ಮಾಡಿಸಿದ್ದಾರೆ. ಕಳೆದ ವರ್ಷ ಈ ಅವಧಿಯಲ್ಲಿ 35,000ಕ್ಕೂ ಹೆಚ್ಚು ವಾಹನಗಳು ರಿಜಿಸ್ಟರ್ ಆಗಿದ್ವು. ಸೊ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ 40%ಕ್ಕಿಂತ ಹೆಚ್ಚು EV ವಾಹನಗಳ ಖರೀದಿ ಜಾಸ್ತಿ ಆಗಿದೆ. ಇನ್ನು ಈ ವರ್ಷದ ಮಾರ್ಚ್ನಲ್ಲಿ ಒಂದೇ ತಿಂಗಳಲ್ಲಿ 24,000 EV ವಾಹನಗಳು ಬೆಂಗಳೂರಿನಲ್ಲೇ ರಿಜಿಸ್ಟರ್ ಆಗಿದೆ. 13,000ಕ್ಕೂ ಹೆಚ್ಚು ಹೊಸದಾಗಿ ನೋಂದಣಿ ಆಗಿದೆ. ಇನ್ನು EV ವಾಹನಗಳನ್ನ ಯಾಕೆ ಖರೀದಿ ಮಾಡಬೇಕು, ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಯಾಕೆ ಜನ EV ವಾಹನಗಳ ಮೊರೆ ಹೋಗ್ತಿದ್ದಾರೆ ಅನ್ನೋದು. ಪೆಟ್ರೋಲ್ ಹಾಗೂ ಡೀಸೆಲ್ ಚಿಂತೆ ಇಲ್ಲ. ಇನ್ನು EV ವಾಹನಗಳನ್ನ ಮನೆಯಲ್ಲೇ ಚಾರ್ಜ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಅದಕ್ಕೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಪ್ರತಿದಿನ ನಿತ್ಯದ ಬಳಕೆಗೆ EV ವಾಹನಗಳು ಕೂಡ ಬಹಳಷ್ಟು ಸಹಕಾರಿಯಾಗುತ್ತೆ. ಜೊತೆಗೆ ಕಮರ್ಷಿಯಲ್ ವಾಹನಗಳಿಗೆ ಅಗತ್ಯ ಚಾರ್ಜಿಂಗ್ ಪಾಯಿಂಟ್ಗಳು ಕೂಡ ಇದೆ. ಸದ್ಯ ಈಗ EV ವಾಹನಗಳ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಕೂಡ ಸರ್ಕಾರದಿಂದಲೂ ಕೂಡ ಜಾಸ್ತಿಯನ್ನು ಮಾಡಲಾಗ್ತಾ ಇದೆ. ಇನ್ನು ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು ಬೈಕ್ಗಳ ಮೊರೆ ಹೋಗೋದು ಸಾಮಾನ್ಯ. ಹಾಗಾಗಿ ಜನರು ಸದ್ಯ EV ವಾಹನಗಳ ಮೊರೆ ಹೋಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.